ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬೆಳಗಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ರೈತರಾಗಿರುವಂತಹ ಶ್ರೀ ನಿಂಗಪ್ಪ ಅವ್ರನ್ನ ಮಾತಾಡಿಸಿ ಇವರೊಂದು 13 ಕುಂಟೆ ಜಾಗದಲ್ಲಿ ಅದನ್ನು ಅಂತರ ಬೆಳೆಯಾಗಿ ಈ ಕಸಿ ಬದನೆಯನ್ನು ಮಾಡಿದ್ದಾರೆ. ಏನಕ್ಕೆ ಇವರು ಕಸಿ ಬದನೆಯನ್ನು ಮಾಡಿದ್ರು, ಇದರ ಗುಣಲಕ್ಷಣ ಹೇಗೆ, ಏನಕ್ಕೆ ನಾವು ಮಾಡಬೇಕು, ಇದೇನು ವರ್ಷ ಪೂರ್ತಿ ಹಣ್ಣು ಕಾಯಿಗಳನ್ನು ಬಿಡುತ್ತಾ, ಮತ್ತು ಇದು ಮಾರ್ಕೆಟಲ್ಲಿ ಇದ್ರದ್ದು ಏನಾದರೂ ನಾವು ಬೇರೆ ಬದನೆ ಹೋಲಿಸಿದ್ರೆ ಈ ಬದನೆನ ಒಯ್ದರೆ ಏನಾದರೂ ದರದಲ್ಲಿ ವ್ಯತ್ಯಾಸ ಆಗುತ್ತಾ, ಮತ್ತು ಸರಿಯಾಗಿ ಮಾಡೋದಾದರೆ ಇದರಲ್ಲಿ ಎಷ್ಟು ಲಾಭ ಬರುತ್ತೆ ಅನ್ನೋದು ಕುರಿತು ಇವರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ನಾವು ಒಂದು 4-5 ದಿನಗಳ ಹಿಂದೆ ನಾವು ಶ್ರೀ ಸಿರಾಜ್ ಮೂಲಿಮನಿ ಸರ್ ಹತ್ರ ಹೋಗಿದ್ವಿ. ಹ್ಞೂ ಸರ್. ಅವರು ಈ ಕಸಿ ಬದನೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾ ಇದ್ರು. ಅದ್ರ ಜೊತೆಗೆ ನಮ್ಮ ಹತ್ರ ಸಾಕಷ್ಟು ಜನ ರೈತರು ತಗೊಂಡೋಗಿದ್ದಾರೆ. ಹ್ಞೂ ಸರ್. ನಾವು ಬರೀ ನರ್ಸರಿಗೋಸ್ಕರ ಇದನ್ನು ಮಾಡ್ತಾ ಇಲ್ಲ, ರೈತರು ತಮ್ಮ ತೋಟದಲ್ಲಿ ಇದನ್ನು ಬೆಳೆದು ಮಾರಾಟ ಮಾಡಿದ್ದಾರೆ. ಅದಲ್ದ ವರ್ಷ ಪೂರ್ತಿ ಬೆಳಿತಾನೂ ಇದಾರೆ. ಹೌದು ಸರ್. ಇದ್ರ ಜೊತೆಗೆ ನಮ್ಮ ರೈತರದು ಮಾಡಿದ್ರೆ ಎರಡೂ ನಿಮ್ಗೆ ಕವರ್ ಮಾಡ್ದಂಗ ಆತ ಅಂತ ಅವ್ರು ಹೇಳ್ತಿದ್ರಿ. ಹ್ಞೂ ಸರ್. ಹಂಗಾಗಿ ನೀವು ಹೆಂಗ ಬದನೆ ಬೆಳೆದಿರಿ ಅನ್ನೋದು ಕುರಿತು ಒಂದು ಮಾಹಿತಿ ತಕೊಳಕ್ ಬಂದೀವಿ ಸರ್ ನಿಮ್ಮ ಹತ್ರ. ಹ್ಞೂ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ ನೀವು ಏನೇನು ಮಾಡಿರಿ ಸರ್? ನೋಡಿ ಸರ, ನಾನು ಹೆಚ್ಚಾಗಿ ಮೊದಲ ಹೂವಿನ ಕೃಷಿ ರೀ ಸರ ನಂದು. ಹಾಂ, ಹೂವು ಸುಗಂಧರಾಜ ಮತ್ತು ಗಲಾಟೆ ಹೂವು, ಶಾವಂತಿಗೆ ಹೂವು, ಮತ್ತು ಅದರ ಮಾಲಿ ಹೂವಿನ ಒಳಗೆ ಮಾಲಿ ಒಳಗೆ ಹಾಕಕ್ಕ ಪನ್ನೀರ್ ಅಂತೇಳಿ ನಮ್ಮ ಕನ್ನಡದ ಪನ್ನೀರ್ ಅಂತಾರೆ, ಇಂಗ್ಲೀಷ್ನೊಳಗೆ ಜೆರೆನೇಮ್ ಅಂತಾರೆ. ಆ ತಪ್ಪಲ ಬೆಳಿತೀವಿ ರೀ. ಆಮೇಲೆ ಸಮಗ್ರ ಕೃಷಿ ಬಂದು ನಂದು ಬಾಳೆ ಇತ್ತು ಸರ. ಆಮೇಲೆ ನೀರ್ಲ ಹಣ್ಣು ಅದಾವ ಸರ, ಚುಕ್ಕು ಹಣ್ಣು ಅದಾವ ಸರ, ಮಾವಿನ ಗಿಡ ಅದಾವ ಸರ, ಶ್ರೀಗಂಧ ಐತಿ ಸರ್ ಅದ್ರೊಳಗೆ. ಆಮೇಲೆ ತೆಂಗಿನ ಗಿಡ ಅದಾವ ಸರ. ಅದ್ರೊಳಗೆ ಈ ಮಧ್ಯಾಹ್ನ ಇಲ್ಲಿ ಸಿರಾಜ್ ಮೂಲಿಮನಿ ಸರ್ ಅವರು ಒಂದು ಕಾಡ ಬದ್ನಿಗೆ ನಾಡ ಬದ್ನಿಯನ್ನು ಫಿಕ್ಸ್ ಮಾಡಿ ನಮಗೆ ಅಗಿ ಮಾಡಿ ಕೊಟ್ಟಾರೆ. ಆ ಬದ್ನಿಯನ್ನು ನಾಟಿ ಮಾಡಿ ಇವಾಗ ನಾವು ಒಂದು 6 ತಿಂಗಳಾಗ್ಯದ ಸರ. ಸರ್, ಈಗ ನೀವು ಮೂಲತಃ ಕೃಷಿಕರ ಹೆಂಗ್ ಸರ್? ಮೊದಲೇ ಹೌದ್ರಿ, ಮೂಲತಃ ಕೃಷಿಕರ ಸರ. ನಮ್ದು ಟೋಟಲಿ ಬಂದು 50 ಎಕರೆ ಜಮೀನು ನಾವು 3 ಮಂದಿ ಅಣ್ಣ ತಮ್ಮದಿವಿ ಸರ. ಅದರ 9 ಪಂಪ್ ಸೆಟ್ ಅದಾವ್ರಿ. ಉಳಿದು ಕುಸ್ಗಿ ಜಮೀನು ಐತ್ರಿ. ಒಂದು 20 ಎಕರೆ ನೀರಾವರಿ, ಒಂದು 30 ಎಕರೆ ಕುಸ್ಗಿ ಜಮೀನು ಐತ್ರಿ ರೀ. ನಾವು ಮೂಲತಃ ಇದು ವ್ಯವಸಾಯ ಮಾಡ್ಕೊಂತ ಬಂದವ್ರಿ ನಾವು. ಸರ್, ಮೊದಲನೇ ಹಿಡಿದು ನೀವು ಈ ಸಾಂಪ್ರದಾಯಿಕ ಬೆಳೆನ ಬೆಳಿತಿದ್ರೆ ಹೆಂಗ? ಸಜ್ಜಿ, ಮೆಕ್ಕೆಜೋಳ? ಹೌದ್ರಿ. ಮೊದಲೆಲ್ಲ ನಾವು ಒಂದು ಸೀಸನ್ಯಾಗ ಬ್ಯಾಸಿಗೆ ಸೀಸನ್ನಾಗ ಶೇಂಗಾ ಬೆಳಿತಿದ್ವಿ. ಆಮೇಲೆ ಮಳೆಗಾಲ ಸೀಸನ್ನಾಗ ಜೋಳ ಬೆಳಿತಿದ್ವಿ ರೀ, ಹತ್ತಿ ಬೆಳಿತಿದ್ವಿ. ಆಮೇಲೆ ಇತ್ತೀಚೆಗೆ ಬರ್ಬರ್ತಾ ಉಳ್ಳಾಗಡ್ಡಿ, ಮೆಣಸಿನ ಗಿಡ, ತರಕಾರಿ, ಹೂವು, ಹಣ್ಣು ಇವೆಲ್ಲ ಬಾಳೆ ಗಿಳಿ ಎಲ್ಲ ಬೆಳೆಕತ್ತಿಂದ ನಾವು ಭಾಳ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗಿವಿ. ಮೊದಲ ಅಪ್ಪಾರು ಮಾಡೋ ಒಕ್ಕಲ್ತನಕ್ಕೂ ಈಗ ನಾವು ಮಾಡೋ ಒಕ್ಕಲ್ತನಕ್ಕೂ ಸ್ವಲ್ಪ ವ್ಯತ್ಯಾಸ ಐತ್ರಿ. ಅದರಿಂದ ಇವಾಗ ಒಂದು ನಮ್ಮ ಅನುಭವದ ಪ್ರಕಾರ ಅಲ್ಲೆಲ್ಲೇ ನೋಡ್ಕೊಂಬಂದು ಈ ಹೊಸ ತಳಿಗಳನ್ನ ತೊಗೊಂಬಂದು ನಾವು ನಾಟಿ ಮಾಡಿ ನಾವು ಇದನ್ನ ಮಾಡಿದಕ್ಕೆ ಮತ್ತೆ ಹೆಚ್ಚಿನ ಅಭಿವೃದ್ಧಿಗಳನ್ನ ಕಂಡೀವ್ರಿ. ಇದು ಸತ್ಯ ರೀ. ಓಕೆ ಸರ್, ಈಗ ಇಲ್ಲಿ ಸುತ್ತಮುತ್ತ ಐತೆ ಅಂತ ಸರ್ ಎಲ್ಲ ತೋಟಗಾರಿಕೆ ಮಾಡಕತ್ತಾರೇನೋ ಹೆಂಗ್ರಿ? ಇಲ್ಲಿ ತೋಟಗಾರಿಕೆ ಬೆಳೆ ಹೆಚ್ಚಾಗಿ ಬೆಳೆಯೋದು ನಾವ ಹೆಚ್ಚಾಗಿರಿ. ಯಾವ್ದಾರ ಹೊಸದು ಒಂದು ಬೆಳೆ ತೊಗೊಂಬಂದು ನಮ್ಮ ಊರಾಗ ನಾಟಿ ಮಾಡ್ಬೇಕಂದ್ರೆ ನಾವ ಹೆಚ್ಚಾಗಿ ಹೊಸ ಬೆಳೆ ತೊಗೊಂಬಂದು ನಾಟಿ ಮಾಡಿ ಅದರಲ್ಲಿದ್ದ ಬೆಳೆ ತಗೊಂಡಿಂದ ಮತ್ತೆ ನೆಕ್ಸ್ಟ್ ಬೇರೆ ರೈತರು ಮಾಡ್ತಾರೆ ಸರ. ಇದು ಒಪ್ಪಿಗೆ ಐತಿ ಸರ್. ಇಲ್ಲಿ ಸುತ್ತಮುತ್ತ ಭಾಗದಾಗ ದಾಳಿಂಬೆ ಜಾಸ್ತಿ ಬೆಳಿತಾರೆ ಸರ್. ನೀವ್ಯಾಕ ಈ ಸಮಗ್ರ ಕೃಷಿಗೆ ಹೋದ್ರಿ ಸರ್? ಸರ್, ದಾಳಿಂಬೆ ಬೆಳೆಯಕ್ಕ ಬಂಡೋಲ್ ಭಾಳ ಬೇಕಾಗತ್ತೆ ರೀ. 1 ಎಕರೆ ದಾಳಿಂಬೆ ಬೆಳಿಬೇಕಂದಪ್ಪ ಅಂದ್ರೆ ಸುಮಾರು ಅದಕ್ಕೆಲ್ಲ ಖರ್ಚು ವೆಚ್ಚ 1.5 ಲಕ್ಷ ರೂಪಾಯಿಲಿಂದ 2 ಲಕ್ಷ ರೂಪಾಯಿ ಬೇಕಾಗತ್ತೆ ರೀ. ಆ ಶಕ್ತಿ ನಮ್ಮಲ್ಲಿಲ್ಲ. ಅದು ಏನಾರ ದಾಳಿಂಬ್ರಿ ಬೆಳೆ ಏನಾರ ಸ್ವಲ್ಪ ಕೈ ಕೊಡುತ್ತೆ ಅಂದ್ರೆ ನಾವು ಹೊಳ್ಳೆತ್ತಿ ಬೆಳೆಸ್ಕೊಳ್ಳೋದು ಮಧ್ಯಮ ವರ್ಗದ ರೈತರಿಗೆ ಸ್ವಲ್ಪ ಕಷ್ಟ ಆಗತ್ತೆ ರೀ. ಅದು ಹಂಗಾಗಿ ದಾಳಿಂಬೆ ಇದಿಲ್ರಿ. ದಾಳಿಂಬೆ ದ್ರಾಕ್ಷಿ ಬೆಳೆಯವರು ಆ ರೈತರ ಬೇರೆ ರೀ. ಇವಾಗೆಲ್ಲರಿಗೆ ನಮ್ಮ ಈ ಲೋಕಲ್ ಮಂದಿಗೆ ಬೇಕಂತ ಬೆಳೆಯವರು ಈ ರೈತರ ಬೇರೆ. ಇದಕ್ಕಿಂತ ಇನ್ನು ಸುಮ್ಮನೆ ದವಸ ಧಾನ್ಯಗಳ ಬೆಳೆ ರೈತರು ಕೂಡ ಅದಾರ ರೀ. ಅದು ಸರ್, ಈಗ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೋತೀರಿ ಸರ? ನಾವು ವರ್ಷಕ್ಕೆ ಏನೇನು ಬೆಳೆ ಬೆಳಿಬೇಕು, ಅದು ಬಿಟ್ಟು ಪರ್ಮನೆಂಟ್ ಬೆಳೆ ಏನು ಬೆಳ್ಕೋಬೇಕು, ಹಿಂಗೆ ಯಾವ್ಯಾವ ಸೀಸನಿಗೆ ಯಾವ್ಯಾವ ಬೆಳೆ ಬೆಳೆದ್ರೆ ಚಲೋ ಅಂತೇಳಿ ಯಾವ್ಯಾವ ಹಾಕಿರಿ ಸರ್? ಈಗ ನೋಡ್ರಿ ಸರ, ನಮ್ಗೆ ವರ್ಷಕ್ಕೊಂದು ಕ್ರಾಪ್ ಬರೋದು ಭಾಳ ಇರ್ತದೆ ಸರ. ಅದು ಒಮ್ಮೆ ನಾಟಿ ಮಾಡಿಂದ ಒಂದು ಹಾರ್ವೆಸ್ಟಿಂಗ್ ಕಟಾವಿಂಗ್ ಬರ್ಬೇಕಂದ್ರೆ 1 ವರ್ಷ ಬೇಕಾಗತ್ತೆ ರೀ. ಆ ಬಾಳೆ ಬರೋದ್ರಾಗ ನಾವು ಬದುಕಬೇಕಲ್ರಿ. ಹಾಗಾಗಿ ನಮಗೆ ಹೂ ದಿವಸ ಇನ್ಕಮ್ ಕೊಡ್ತಾರೆ. ಆಮೇಲೆ ಈ ತರಕಾರಿ ವಾರದಾಗ 2 ಸಲ ಇದು ಇನ್ಕಮ್ ಕೊಡ್ತಿರ್ತೈತ್ರಿ. ಇವು ಮತ್ತು ಇವು ದೊಡ್ಡ ಹಣ್ಣಿನ ನೀರ್ಲ ಮತ್ತು ಇವು ಎಲ್ಲ ಮಾವು ಅವೆಲ್ಲ ವರ್ಷ ಪೀಕ್ ರೀ.
ನಾವು ಮತ್ತು ವರ್ಷದ ಮಟ್ಟ ಬದುಕಾಕೆ ಬೇಕಲ್ಲ ನಮಗೆ. ಮಧ್ಯದಲ್ಲಿ ಇವು ನಾವು ಹೂವು ತರಕಾರಿ ಬೆಳಿತೀವಿ ರೀ. ನಮಗೆ ದಿನಸ ಅವು 1000 1500 2000 ಇನ್ಕಮ್ ಇರ್ತದೆ. ಸರ್ ಈಗ ಈ ನಿಮಗೆ ಕಸಿ ಬದ್ನಿ ಹೆಂಗೆ ಪರಿಚಯ ಆಯ್ತು ಸರ್ ನಿಮಗೆ? ಸರ ಕಸಿ ಬದ್ನಿ ಯೂಟ್ಯೂಬ್ನ್ಯಾಗ ನೋಡಿದ್ವಿ ಸರ. ಇಲ್ಲಿ ಇವರು ಕೋಟೇಶ್ ಬಟಗೇರಿ ಅಂತ ಹೇಳಿ, ಬಟಗೇರಿ ಅವರು ಕೋಟೇಶ್ ಅಂತ ಯೂಟ್ಯೂಬ್ ಮಾಡ್ತಾರೆ ಸರ. ಅವರು ಅದಕ್ಕಿಂತ ಮೊದಲ ಅವರು ಶಿರಾಜ್ ಮೂಲಿ ಮನೆಯವ್ರ ಕಡೆಗೆ ಹೋಗಿ ಯೂಟ್ಯೂಬ್ ಮಾಡಿದ್ದು ನೋಡಿದ್ದು ಸರ. ನಾನು ಅವ್ರಿಗೆ ಕೇಳಿದೆ, ಹಿಂಗೆ ಇಲ್ಲೇ ನಾನು ಬೆಂಗಳೂರ ಕಡೆಗೆ ತಮಿಳ್ನಾಡು ಕಡೆಗೆ ಮಾಡ್ತಾರಂತ ಸುದ್ದಿ ಕೇಳಿದ್ರಿ ಇದನ್ನ ಆಲ್ರೆಡಿ. ಇಲ್ಲೇ ನಮ್ದು ಹತ್ರ ಆಗತ್ತೆ ರೀ, ನಮ್ಮ ಡಿಸ್ಟಿಕ್ ಇದು ಕುಷ್ಟಗಿ ಹತ್ರ ಇದು ಬರ್ತಾರೆ ಹನುಮಸಾಗರ್ ಅಂತ ಹೇಳಿ. ಅವ್ರದ್ದು ಫೋನ್ ನಂಬರ್ ತೊಗೊಂಡು ಅವ್ರ ಜೋಡಿ ಮಾತಾಡಿ ನಮ್ಗೆ ಇವ್ರು ಕಾಂಟ್ಯಾಕ್ಟ್ ಮಾಡಿಕೊಟ್ರಿ ನಿಮ್ಮಂಥ ಮಾಧ್ಯಮದವ್ರು ನಮಗೆ. ಆ ಮೂಲಕ ಅವ್ರು ಫೋನ್ ಮಾಡಿ ಕೇಳಿದಾಗ ಆಯ್ತಪ್ಪ ನಾವು ಈಗ ಚಾಲೂ ಮಾಡ್ತೀವಿ ಅಗಿ ಮಾಡಕ್ಕಂತ ನಾವು 4ನೇ ತಿಂಗಳದಾಗ ಫೋನ್ ಹಚ್ಚಿ ಕೇಳಿದ್ರೆ, ಇನ್ನೊಂದು ತಿಂಗಳ ಬಿಟ್ಟು ಚಾಲೂ ಮಾಡ್ತೀವಿ ನಿಂಗಪ್ಪ, ನಿನಗೆ ಎಷ್ಟು ಬೇಕು ಅಗಿ ಅಂತ ಹೇಳಿದ್ರೆ ಆಲ್ರೆಡಿ ಅವರು ನಮ್ಮ ಇವ್ನು ನೋಡಿದ್ರಿ ಅವ್ರು ಯೂಟ್ಯೂಬ್ನೇ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿತ್ತು ರೀ. ಒಮ್ಮೆಗೆ ನಮ್ಮನ್ನ ನೋಡಿದ್ಗಿಟ್ಲೆ ನಾನು ನಿಂಗಪ್ಪ ನಿಂಗಪ್ಪರ ಅಲ್ರಿ ನೀವು ಅಲ್ರಿ, ಆಯ್ತು ರೀ ಬರ್ರಿ ಮಾಡಿಕೊಡ್ತೀವಿ ಅಂತಂದು ಅಗಿ ರೆಡಿ ಮಾಡಿ ಕೊಟ್ಟಾರ್ರಿ. ಈ ಸಿರಾಜ್ ಮೂಲಿ ಮನೆಯವ್ರು ಹೆಂಗೆ ಅದಾರ ಅಂದ್ರೆ, ಒಂದು ಇದನ್ನ ಹೇಳ್ಬೇಕಂದ್ರೆ ಅವರೊಬ್ಬರು ಕತಿಗಾರ್ರಿ. ಅವರು ಈಗ ಈ ನಾಟಕ ಬರೀತಾರಲ್ರಿ, ನಾಟಕ ಬರೆಯುವಂಥವ್ರು ನಾಟಕ ಬರ್ದಾರ್ರಿ. ಅದಕ್ಕೆ ರೂಪ ಕೊಟ್ಟು ಸ್ಟೇಜಿನ ಮ್ಯಾಗ ಆಟ ಆಡೋದು ನಮ್ಮ ಕೆಲಸ ರೀ, ಅವ್ರದ್ದಲ್ಲ. ಇದು ನಾಟಕ ಮಾತ್ರ ಅವ್ರದ್ದು ರೀ. ಅವರು ಇದು ರೀ ಲೇಖಕರ ಅವರು ಬರೆದು ಈ ಕತೆ ಬರೆದು ಕೊಟ್ಟಿರ್ತಾರೆ ಒಬ್ಬ ಲೇಖಕ. ಅದಕ್ಕೆ ಯಾವ ಸನ್ನಿವೇಶಕ್ಕೆ ಯಾವ ಥರ ಪಾತ್ರ ಮಾಡಬೇಕು, ಈ ಸ್ಟೇಜ್ ಮೇಲೆ ಬಂದಲ್ಲಿ ನಾವು ಹೆಂಗೆ ಇರ್ಬೇಕು ಅನ್ನೋದು ಉಳ್ಕ್ಯದ್ದು ಪಾತ್ರ ಮಾಡೋ ಕೆಲಸ ನಮ್ದು ಅವ್ರ ಕತೆ ಬರ್ದವ್ರಿ. ಸರ್ ಈಗ ಕಾಡು ಬದ್ನಿ ಮೇಲೆ ಅಂದ್ರೆ ಈ ಕಾಡು ಬದ್ನಿ ಮ್ಯಾಗ ನಾಡು ಬದ್ನಿ ಕಸಿ ಮಾಡಿ ಕೊಡೋದು ಇಂಥದ ಬೆಳಿಬೇಕಂತ ಎದಕ್ಕೆ ಅನ್ಕೊಂಡ್ರಿ ಸರ್? ಯಾಕೆ ನಿಮಗೆ ಬೇರೆ ನಾರ್ಮಲ್ ಆಗಿ ತೊಗೊಂಬರ್ತಿರಲ್ಲ ಸರ್ ಬಜಾರದಿಂದ, ಅದು ವರ್ಕೌಟ್ ಆಗಲಾಗಿತ್ತೇನ ಹೆಂಗ್ರಿ? ಇಲ್ಲ ಸರ್, ನೀವು ಕೇಳೋದು ಸತ್ಯ ಕ್ವಶನ್ ಐತೆ ಸರ. ಇದು ಈಗ ನಾವು ಬಜಾರ್ದೊಳಗೆ ಈಗ ನರ್ಸರಿ ಒಳಗೆ ಇದ ಬದ್ನಿ ಈಗಿನ ನರ್ಸರಿ ಒಳಗೆ ಇರ್ತೀರಿ. ಅದು ಏನಾಗತ್ತೆ ಅಂದ್ರೆ ಒಂದು ಹಚ್ಚಿ 1.5-2 ತಿಂಗಳಿಗೆ ಕ್ರಾಪ್ ಚಾಲು ಆಗುತ್ತೆ ರೀ. ಚಾಲುವಾಗಿಂದ ಒಂದು 2ರಿಂದ 2.5 ಚಲೋತ್ನ ಗಿಡ ಇಟ್ಕೊಂಡು 3 ತಿಂಗಳು ಬರ್ತೀರಿ. ಅದು 3 ತಿಂಗಳು ಬರ್ತೀರಿ. ಅಷ್ಟೊತ್ತಿ ಗಿಡ ಅದು ಬೇರೆ ನಂತರ ಅದ್ರ ಆವಿಷ್ ಕಡಿಮೆ ಆಗಿಬಿಡ್ತಾರೆ. ಬೇರೆ ಕೊಳೆ ರೋಗ ಬರ್ತು, ಇಲ್ಲಿದ್ರೆ ಗಿಡ ಸಿಡಿ ಬಡಿತೈತಿ ರೀ. ಸಿಡಿ ಬಡ್ದು ಅದು ಹೋಗೋ ಚಾನ್ಸ್ ರೀ, ಹೋಗೇ ಬಿಡುತ್ತೆ. ಒಂದು ಅಗಿಲಿಂದ ಅಗಿ ಕ್ರಾಪ್ ಬಿಡಕ್ಕೆ 3 ತಿಂಗಳು ರೀ. ಕ್ರಾಪ್ ಚಲುವಾಗಿಂದ 3 ತಿಂಗಳಿಗೆ ಅದ್ರದ್ದು ಆವಿಷ್ ಮುಗಿತೈತ್ರಿ, ಮುಗಿತ್ರಿ ತೆಗೆದ್ಬೇಕಾಗತ್ತೆ ರೀ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ, ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ. ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ.
ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೂಡೋಮನಾಸ್, ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್, ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ, ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಮ್ಮ ಮಾರ್ಕೆಟಿನ ಸಮಸ್ಯೆ ಆಗತ್ತೆ ಸರ್. ಆ ಬದ್ನಿ ಗಿಡದಿಂದ ಹೆಂಗೆ ಸಮಸ್ಯೆ ಆಗತ್ತೆ ಅಂದ್ರೆ ಅದು ಮಾರ್ಕೆಟ್ ಇರ್ತೈತಿ ಗೊತ್ತಿರಲ್ರಿ. ಈ ತರಕಾರಿ ಮಾರ್ಕೆಟ್ ಏನೈತಿ ಸರ, ಒಂದು ಸಲಕ್ಕೆ ಒಂದೊಂದು ಸೀಸನ್ ವೈಸ್ 10 ರೂಪಾಯಿ ಮಾಲು 100 ರೂಪಾಯಿ ಮಾರತ್ರಿ, 100 ರೂಪಾಯಿ ಮಾಲು 10 ರೂಪಾಯಿ ಮಾರತ್ರಿ. ಇದು ಹಸ ಬಾಳೆದ್ದು ಹಣ್ಣು, ತರಕಾರಿ ಮತ್ತು ಹೂವು, ಇವು ಮೂರ ಒಂದಾರಿ ಇವು ಕಚ್ಚಾ ವಸ್ತುನ. ಇವು ಬೆಳೆಯೋ ಕಾಲಕ್ಕೆ ಏನಾಗತ್ತೆ ರೀ, ಈಗ ಅದು ಬೋರ್ನ ಬಂದ್ಬಿಡ್ತಾರೆ ನಮಗೆ. ಬಂದಾಗ ಮಾರ್ಕೆಟ್ ಡೌನ್ ಇರ್ತಾರೆ. ಮತ್ತೆ ಡೌನ್ ಇದ್ದ ಕೂಡಲೇ ನಾವೇನು ಮಾಡ್ತೀವಿ, ಇನ್ನು ಮುಂದೆ ಯಾವ್ದಾರು ಕ್ರಾಪ್ ಮಾಡ್ಬೇಕಾಗತ್ತಲ್ಲ, ಇವ್ನು ಇದನ್ನೇ ಯಾಕೆ ಬೆಳೆದಿವಪ್ಪ ಅಂತ ಹೇಳಿ ಏನು ಮಾಡ್ಬಿಡ್ತೀವಿ, ಗಿಡ ಕಿತ್ತು ಬಿಸಿ ಹಾಕಿ ಬೇರೆ ಕ್ರಾಪ್ ಮಾಡಕ್ಕೆ ಚಾಲು ಮಾಡ್ತಾರೆ. ಈ ಬದ್ನಿ ಏನೈತಲ್ರಿ 3 ವರ್ಷ ಗ್ಯಾರಂಟಿ ಬರ್ತನ್ನೋದು ಅವ್ರು ಭರವಸೆ ಹೇಳ್ಯಾರಿ. ಈಗ ಸದ್ದ ನಮಗೂ ಗೊತ್ತಾಗೈತೆ ರೀ, ಯಾಕಂದ್ರೆ ಅಲ್ಲೆಲ್ಲಿ ಈ ಬದ್ನಿ ಬೆಳೆದವ್ರನ್ನ ನೋಡಿ ಬಂದೀನಿ ರೀ. ನಾನು ನೋಡಿ ಬಂದ ಈ ಕೈ ಹಾಕಿದ್ದು ಈ ಕೆಲಸಕ್ಕೆ. ಹಂಗಂದ್ರೆ ಈಗ ನಿಮ್ಗೆ ಹೆಂಗಂದ್ರೆ ಈಗ ಮಾರ್ಕೆಟ್ನಾಗ ಈಗ ಚಲೋ ರೇಟ್ ಐತಂದ್ರೆ ನಿಮ್ದ್ರ ಮಾಲ್ ಇರ್ಬೇಕು. ಮಾಲ್ ಇರ್ಬೇಕ್ರಿ, ಮಾಲ್ ಇರ್ಬೇಕ್ರಿ. ಅದಕ್ಕೆ ನೀವು ಫಸ್ಟ್ ನಾಡ್ ಬದ್ನಿಗೆ ಹೌದ್ರಿ, ಕಾಡು ಬದ್ನಿಗೆ ನಾಡ್ ಬದ್ನಿ ಫಿಕ್ಸ್ ಮಾಡಿದಂತ ಸಿರಾಜ್ ಮೂಲಿ ಮನಿ ಅವ್ರ ಕಡೆ ಪರ್ಚೇಸ್ ಮಾಡಿ ತಂದಿವ್ರಿ. ಇದು ಒಂದೇನಾ ಅಥವಾ ಇದಕ್ಕ ರೋಗ ಕೀಟ ಇದಕ್ಕೆಲ್ಲ ಹತ್ಕೊತೈತಿ ಅಂದ್ರೆ ರೆಸಿಸ್ಟೆಂಟ್ ಐತಂತ? ಇದಕ್ಕ ಆ ಬದ್ನಿಗೆ ಬರಂತ ಮಾಮೂಲಿ ರೋಗ ಈ ಬದ್ನಿಗೆ ಬರ್ತ ಸರ, ಬರಲ್ಲನಲ್ಲ, ಆದ್ರ ಅರ್ಧಕ್ಕರ್ಧ ಕಡಿಮೆ ಬರ್ತಾರೆ. ಯಾಕಂದ್ರೆ ನಾನು ಈಗ 6 ತಿಂಗಳ ಗಿಡ ಅದಾವಲ್ಲ, ನಾವೀಗ 6 ತಿಂಗಳ ಗಿಡದಾಗ ನಾನು ಈಗ ನೋಡ್ತಕ್ಕಂಥ ವಾತಾವರಣ ಈಗೇನು ಬರ್ತಲ್ರಿ, ಈಗ ನಮಗೆ ಕಮರ್ಷಿಯಲ್ ಬದ್ನಿಗೆ ಅದಕ್ಕೆ ರೂಪಾಯಿ ರೋಗ ಬಂತಂದ್ರೆ ಇದು ಅರ್ಧ ಬರ್ತಾರೆ. ಹೌದು, ಇದು ರೋಗ ಕಡಿಮೆ ಆಗತ್ತೆ ರೀ. ಮತ್ತು ಮ್ಯಾನೇಜ್ಮೆಂಟ್ ಹೆಂಗ್ರಿ, ಈಸಿನೇ ಅದಕ್ಕೆ ಕಂಪೇರ್ ಮಾಡಿದ್ರೆ ಈಸಿನೇ ಆಗುತ್ತೆ? ಇದು ಮ್ಯಾನೇಜ್ಮೆಂಟ್ ಮಾಡೋದು ಇದಕ್ಕೂ ಸ್ವಲ್ಪ ಈಜಿ ಅನ್ಸುತ್ತೆ ರೀ. ಒಟ್ಟು ಅದರಿಂದ ಅರ್ಧ ಕೆಲಸ ರೀ ಇದು. ಸರ್ ಇಳುವರಿ ಈಗ ಮತ್ತು ನಾನು ಬಡ್ಡೆಗಿದ್ದನು ಎಲ್ಲ ಬ್ರಾಂಚಸ್ ಬಿಟ್ಟಿದ್ರೆ ಇಳುವರಿ ಪಕ್ಕ ಗೊತ್ತಾಗ್ಬಿಡ್ತೈತ್ರಿ. ಇದಕ್ಕೊಂದು ರೂಪ ಕೊಡ್ಬೇಕು, ಬೇರೆ ರೂಪ ಕೊಡ್ಬೇಕು. ಈ ಕತ್ತಿಗೆ ನಾನು ಬೇರೆ ನಾಟಕ ಆಡಿ ಪಾತ್ರ ಮಾಡ್ಬೇಕಂತೇಳಿ ಬಡ್ಡೆನು ಎಲ್ಲ ಹರಿಗಳನ್ನು ತೆಗೆದು ಇದಕ್ಕೆ ಕೋಲ್ ಹಾಕಿ ಚತ್ತರಿಕೆ ಟೈಪ್ ಹಬ್ಬಿಸ್ಬೇಕು. ಈಗ ಇದ್ರದ್ದು ಬೆಳೆ ಕ್ರಾಪ್ ಆಶೆ ಮಾಡಬಾರ್ದು ಅಂತ ಹೇಳಿ ನಾನು ಈ ಟೈಪ್ ಮಾಡೀನಿ ಸರ್. ಅಂದ್ರೆ ಇದು ಒಂಥರ ಬರೀ ತರಕಾರಿ ಬೆಳಿತರ ಅಲ್ಲದೆ ಒಂದು ಗಿಡದ ತರ, ಗಿಡದ ತರ ಆಗ್ಬೇಕು ಸರ್. 3-4 ವರ್ಷ ಬರೋ ಗಿಡ ತರ. ಹೌದ್ರಿ, ಹಂಗ ಮಾಡಿದ್ರೆ ಬರ್ತರಿ. ಆಮೇಲೆ ಈ ನಡಕ ಉಳುಮೆ ಮಾಡಕ್ ಸರ ತೊಂದರೆ ಆಗಂಗಿಲ್ರಿ. ಬಡ್ಡೆನ ಬ್ರಾಂಚಸ್ ನಾವು ಬಿಟ್ಟು ಅಂದ್ರೆ ಉಳುಮೆ ಮಾಡಕ್ ತೊಂದರೆ ಆಗತ್ರಿ. ಹಂಗಾಗಿ ನಾ ಗಿಡ ಮ್ಯಾಕ್ ತಗೋಬೇಕು ಅನ್ನೋದು ನನ್ನ ಆಸೆ ರೀ. ಮ್ಯಾಕ್ ತಗೋಬೇಕಂತೇಳಿ ನಿಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಕೊಂಡಿದ್ವಿ. ನೋಡ್ರಿ ಹೆಂಗ್ ಬೇಕು ಹಂಗೆ ಮಾಡ್ಕೊಂಡ್ರಿ ಸರ್. ಸರ್ ಈಗ ಯಾವುದೇ ತರಕಾರಿ ಬೆಳೆ ಅಲ್ಲ ಸರ್, ಬೆಳೆದು ಜರ ಬಿಸಿಲಿಗೆ ಬೆಳಿತಾರ ಸರ್ ನೀವು. ಹ್ಞೂನ್ರಿ. ನೀವು ಯಾಕೆ ಈ ತೆಂಗಿನ ನಡ್ಬರ್ಕ್ ಹಾಕಿರಿ ಸರ್? ಇದು ಸರ ಈ ತೆಂಗಿನ ನಡ್ಬರ್ಕ್ ಹಾಕಿದ್ದು ಉದ್ದೇಶ ಹಿಂಗೈತೆ ಸರ್. ತೆಂಗ್ ಬರಕ ಇನ್ನು ಇವಾಗ 2.5 ವರ್ಷದ ಆಗೈತೆ ರೀ. ಇನ್ನು 2 ವರ್ಷ ಬೇಕಾಗತ್ತೆ ರೀ. ಆದಾಯ ಬರೋ ಟೈಮ್ ತಗೋತೈತಲ್ಲ, ಮತ್ತು ಅದ್ರ ಮಧ್ಯೆ ಜಾಗ ಖಾಲಿ ಉಳಿದಿರ್ತೈತ್ರಿ. ಈಗ ಬಿಸಿಲಿಗೆ ಬೆಳೆದ್ರೆ ಸ್ವಲ್ಪ ಇಳುವರಿ ಜಾಸ್ತಿ ಇರ್ತೈತ್ರಿ, ಒಪ್ಪಿಕೊಂತೀನಿ ರೀ ನಾ ಇದಕ್ಕೆ. ಅಲ್ಲಿ ಬಿಸಿಲಿಗೆ ಬೆಳೆಯೋದು 5 ಬಾಕ್ಸ್ ಬಂದ್ರೆ ನನಗಿದ್ರೆ 3 ಬಾಕ್ಸ್ ಬರಲ್ಲ ಸರ್. 3 ಬಾಕ್ಸ್ ಬಂದ್ರೆ ಸಾಕು ಸರ್. ವಾರಕ್ಕೆ ಜಾಗನು ಇವು ಬಳಕೆ ಮಾಡ್ದಂಗೆ. ಆಮೇಲೆ ನಾನು ಇದ್ರ ಮ್ಯಾಗ ಕಾಜಿನ ಇರ್ತದೆ ಸರ್, ಭೂಮಿ ಮೇಲೆ ಕಾಜಿ ಇರ್ತೈತಿ ಸಕಲಕ್ಕ. ಇದ್ರ ಸಲುವಾಗಿ ಅದಕ್ಕೆ ನೀರು ಹಾಸ್ತೀನಿ. ಅದು ತೆಂಗಿನ ಗಿಡಕ್ಕೆ ನೀರು ಸಾಲ್ಟೇಜ್ ಬರುವಂಗಿಲ್ರಿ. ಹಂಗಾಗಿ ಇದ್ರ ಮಧ್ಯೆ ಬೇರೆ ಬೆಳೆ ಬೆಳೆದಂದ್ರೆ ಒಳ್ಳೇದಾಗತ್ರಿ ಸರ್. ಈಗ ಕಾಡು ಬದ್ನಿ ಅಂತ ಹೇಳ್ತಾರೆ ಸರ್. ಈಗ ನಮ್ಮ ತಿಪ್ಪ್ಯಾಗೆಲ್ಲ ಸಿಗ್ತೈತಿ ಸರ್, ಅದು ಜಾಸ್ತಿ ಬದಿಗೆಲ್ಲ ನೋಡಕ್ ಸಿಗ್ತೈತಿ. ಅದ್ರದ್ದು ಗುಣ ಏನು ಸರ್? ಆ ಕಾಡು ಬದ್ನಿ ಗುಣ ಏನು ಸರ್ ಅಂದ್ರೆ, ಅದು ಎಲ್ಲಿ ಬೇಕಲ್ಲಿ ಬೆಳಿತೈತಲ್ರಿ. ಎಲ್ಲ ಜಾಗದಾಗ ಬೆಳಿತೈತಲ್ಲ, ಅದು ಗಟ್ಟಿ ಜಾಗ ಇದ್ರೂ ಬೆಳಿತೈತ್ರಿ, ಪೊಳ್ಳು ಜಾಗ ಇದ್ರೂ ಬೆಳಿತೈತ್ರಿ. ಆಮೇಲೆ ಅದಕ್ಕೆ
ತಂದಾದಂಥ ಒಂದು ಶಕ್ತಿ ಇರ್ತೈತ್ರಿ ಆ ಬೀಜದೊಳಗೆ, ಆ ಗಿಡದೊಳಗೆ. ಆ ಶಕ್ತಿ ಹಿರ್ಕೊಂಡು ಬುಡಕ್ಕೆ ಇವು ಏನಿರ್ತಾವ್ರಿ, ಬ್ಯಾಕ್ಟೀರಿಯಾಗಳು ಇರ್ತಾವ್ರಿ ಕೆಲವೊಂದು. ಇವಾಗ ಗೊಣ್ಣು ಹುಳ ಅಂತ ಇರ್ತೈತ್ರಿ, ಆಮೇಲೆ ಇನ್ನೊಂದು ಬೇರೆ ಜರಿ ಹುಳ ಅಂತ ಇರ್ತೈತಿ. ಯಾವ್ಯಾವ ನುಸಿಗಳ ಆ ಬೇರ್ನ ತಿನ್ನಂಗಿಲ್ಲ, ಅದು ಕಾಡು ಅಂದಾಗ ಅದು ಸ್ವಲ್ಪ ಅದ್ರಾಗ ಶಕ್ತಿನೇ ಇರ್ತೈತೆ ಅಂತ ನಮ್ಮ ಭಾವನೆಗಳ ಹೇಳತ್ತಾರೆ. ಹಾಗಾಗಿ ದಡ್ಗನ ಬೇರೆ ನಾಶ ಆಗಕ್ಕೆ ಬಿಡೋಂಗಿಲ್ಲ ರೀ, ಅದು ಬೆಳವಣಿಗೆ ಹಾಕೋ ಅಂತಾನೆ ಇರ್ತೈತೆ ರೀ. ಇಲ್ಲೇ ಉದಾಹರಣೆಗೆ ಈಗ ಈ ನನ್ನ ಹೊಲದಾಗ ಯಾರ ನಿಮ್ಮಂಥವ್ರು ಬಂದ್ರೆ, ರೈತರು ಬಂದ್ರೆ ಹೇಳಕ್ಕಂತಂದು ಒಂದು ಇದ್ರದಾದಂಥ ಬಡ್ಡಿನ ಸುಮ್ಮನೆ ಬಿಟ್ಟಿನಿ ರೀ. ಅದು 5 ರಿಂದ 6 ಫುಟ್ 7 ಫುಟ್ ಹೈಟ್ ಐತೆ ರೀ ಈಗಲ್ಲ. ಅದು ಮತ್ತು ಕಾಯಿ ಬಿಡಲ್ರಿ, ಹೂವು ಕಾಯಿ ಬಿಡುತ್ತೆ ರೀ. ಅದು ಬೀಜಕ್ಕೆ ಮಾಡ್ಕೋಬೋದು ನಾವು. ಬೀಜಕ್ಕೆ ಮಾಡ್ಕೊಬೋದ್ರಿ, ಸಣ್ಣ ಸಣ್ಣ ಕಾಯಿ ಬರ್ತಾರೆ. ಉದಾಹರಣೆಗೆ ಕನ್ಫರ್ಮ್ ಕಣ್ಣಿನ ಇದ್ರಿಗೆ ತೋರಿಸುತ್ತಲ್ರಿ ಗಿಡ. ಅದ ಈ ಗಿಡಕ್ಕೂ ಮತ್ತು ಆ ಗಿಡಕ್ಕೆ ವ್ಯತ್ಯಾಸ, ಅದು ಫಾಸ್ಟ್ ಬೆಳೆಸುತ್ತೆ ಹಾರ ತಗೊಂಡು. ಹಾಗಾಗಿ ಇವರು ಶಿರಾಜ್ ಮೂಲಿ ಮನೆಯವ್ರು ಮತ್ತು ಅವರು ಟೆಕ್ನಿಕಲ್ ಪ್ರಕಾರ ಇದು ಇದನ್ನು ಸೂಟ್ ಮಾಡಿದ್ರೆ ಇದು ಬೆಳಿತೈತೆ ಅನ್ನೋ ಭರವಸೆ ಇಟ್ಕೊಂಡು ಬೆಳೆದ ರೈತರಿಗೆ ಕೊಡಾಕತ್ತಾರ್ರಿ ಅವ್ರಿಗೆ. ಈ ಕಾಡು ಬದ್ನಿ ಮ್ಯಾಗ ಯಾವ್ದು ನಿಮ್ಗೆ ನಾಡು ಬದ್ನಿದು ಕಸಿ ಮಾಡಿ ಕೊಟ್ರ ಸರ್ ಅವರು? ಅದು ಇದ್ರ ಹೆಸರು ಯಾವ್ದು ಅಂದ್ರಿ ಅವ್ರು, ನನಗೆ ಗೊತ್ತಿಲ್ಲ. ಒಟ್ಟು ಮುಳ್ಳಿಲ್ಲದ ಬದ್ನಿ ಮಾಡಿ ಕೊಡ್ರಿ ಅಂತ ಮುಳ್ಳಿಲ್ಲದ ಬದ್ನಿ ಮಾಡಿ ಕೊಟ್ರೆ ಒಟ್ಟು ಗೊಂಚಲ ಕಾಯಿ ಬಿಡ್ತಾರೆ. 3, 4, 2 ಹಿಂಗೆ ಬಿಡ್ತಾರೆ. ಇದು ಹೆಸರು ನನಗೆ ಇದು ಇಲ್ಲ. ಅದು ನಿಮ್ಗೆ ನೀರು ಗೊಬ್ಬರ ಕೊಟ್ಟಂಗೆ ಬಿಡ್ತೈತೇನ್ರಿ? ಇಲ್ಲ 2 ತಿಂಗಳಿಗೆ ಗ್ಯಾಪ್ ಆಗಿ ಮತ್ತೆ ಬಿಡೋದು, 1 ತಿಂಗಳಿಗೆ ಗ್ಯಾಪ್ ಆಗಿ ಬಿಡೋದು? ಇಲ್ರಿ, ಇದು ಹಂಗಿಲ್ರಿ. ಇದು ಚಾಲು ಆಗಿದ್ದು ಕಂಟಿನ್ಯೂ ಚಾಲವಾರಿ. ಇದು ಒಂದ್ಸಲ ಶುರುವಾದ್ರೆ 24 ತಾಸು ಇದು ಬೆಳೀತಾ ಇರ್ತೈತಿ. 12 ತಿಂಗಳು ಕ್ರಾಪ್ ಕೊಟ್ಕಂತ ಇರ್ತೈತಿ ರೀ. ಯಾವ್ದು ಬಿಸಿಲು ಬಂತು ಅಂತಂದು ಹಿಂದಕ್ಕೂ ಸರಿಯಂಗಿಲ್ಲ, ಚಳಿ ಬಂತಂತ ಮುಂದಕ್ಕೂ ಹೋಗಂಗಿಲ್ಲ ರೀ. ಬಿಡ್ತಾರೆ ಎಲಿ. ಅದು ಹೆಂಗೆ ಎಲಿ ಬಿಡುತ್ತೆ, ಅಲ್ಲೊಂದು ಮಗ್ಗು ಬರುತ್ತೆ. ಮಗ್ಗು ಬಂದು ಅದು ಕಾಯಿ ಆಗತ್ತೆ ರೀ. ಕೆಲವೊಂದು ಈ ವರ್ಷಿನ ಹವಾಮಾನ ಸ್ವಲ್ಪ ಸರಿ ಇಲ್ರಿ. ಈ ವರ್ಷ ಚಳಿಗಾಲದಾಗ ಚಳಿ ನಿರೀಕ್ಷೆ ಮಾಡಂಗಿಲ್ಲ, ಈ ಬ್ಯಾಸ್ಗೆ ಕಾಲ ಅಂತ ನಿರೀಕ್ಷೆ ಮಾಡಂಗಿಲ್ಲ, ಮಳೆಗಾಲದಾಗ ಮಳೆಗಾಲ ಅಂತ ನಿರೀಕ್ಷೆ ಮಾಡಲಾರ್ದಂಥ ಈ 3 ಹವಾಮಾನ ಈ ಸಲ ಏರದವ್ರಿ. ಹಂಗಾಗಿ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಅದಾವ್ರಿ. ಓಕೆ ಸರ್, ಈಗ ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್.
ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್, ಈಗ ಫಸ್ಟ್ ಈಗ ಅಂತರ ಬೆಳೆಯಾಗಿದ್ದು ಕಸಿ ಬದ್ನಿ ಮಾಡ್ಬೇಕು ಅಂದ್ಕೊಂಡಾಗ ಇದ್ರದ್ದು ಭೂಮಿ ಸಿದ್ಧತೆ ರೆಡಿ ಹೆಂಗೆ ಮಾಡ್ಕೊಂಡ್ರಿ ಸರ್? ಸರ್, ಭೂಮಿ ಸಿದ್ಧತೆ ಏನಿಲ್ಲ ಸರ್. ಇದ್ರೊಳಗೆ ನಾವು ಹೂವಿನ ಗಿಡ ಬೆಳಿತಿದ್ರಿ ಆಲ್ರೆಡಿ. ಈ ಭೂಮಿ ಕೆಲವೊಂದು ರೆಂಟಿ ಹೊಡೆದು ಆಳವಾಗಿ ಭೂಮಿ ರೆಡಿ ಮಾಡ್ಕೊಂತಾರ್ರಿ. ಖಾಲಿ ಭೂಮಿ ಇದ್ರೆ ನಂದು ಆಲ್ರೆಡಿ ಕ್ರಾಪ್ ಇದ್ದ ಭೂಮಿ ಅಲ್ರಿ. ಆಮೇಲೆ ನಾನು ಸಾವಯವ ಕೃಷಿ ಮಾಡ್ಕೊಂತ ಬಂದು ಈಗ 4 ವರ್ಷ ತುಂಬಿ 5ನೇ ವರ್ಷದಾಗ ರೀ ಇದಕ್ಕೆಲ್ಲ ಮಲ್ಚಿಂಗ್ ಹಾಕಿಬಿಟ್ಟಿದ್ರಿ ನಮ್ಮ ಮೊದ್ಲ ಕಸ. ಭೂಮಿ ಸಿಕ್ಕಾಪಟ್ಟಿ ಮಿದು ಸರ್. ಇದನ್ನ ನಾಟಿ ಮಾಡ್ಬೇಕಾದ್ರೆ ನಾ ಯಾವ ತಗೋಪಟ್ಟಿಲ್ಲ, ಒಂದು ಬಾಗುದ್ಲಿ ತೊಗೊಂಡು ಒಂದು ಇಷ್ಟಾಗದ ಸುಮ್ಮನೆ ಇಟ್ಟೀನಿ. ಸುಮ್ಮನೆ ಇವು ಗಿಡ ಬಂದವ ನೋಡಿ ಸರ್. ಅವ್ರ ಅಗಿ ಕೊಟ್ರ ನೀವು ಅಗಿ ಹಚ್ಕೊತ ಹೋಗಿ? ಅಗಿ ಹಚ್ಕೊಂತ ಹೋಗಿ. ಸಾಲದಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಸರ? ಗಿಡದಿಂದ ಗಿಡಕ್ಕೆ 8 ಫೂಟ್ ಐತಿ ಸರ್. ಆಮೇಲೆ ಇದಕ್ಕೆ ಜಿಗ್ಜಾಗ್ ಮಾಡಿ ಸಾಲಿಂದ ಸಾಲಿಗೆ 6 ಫೂಟ್ ಐತಿ ಸರ್. ಒಂದು ಗಿಡಕ್ಕೆ ಹಿಂಗೆ ಕ್ರಾಸ್ ಇರ್ತದೆ ಸರ್. ಸ್ವಲ್ಪ ಕ್ರಾಸ್ ಮಾಡೇನಿ, ಯಾಕಂದ್ರೆ ನಾಳೆ ಅದ್ರ ಬ್ರಾಂಚಸ್ ಇದ್ರ ಅಲ್ಲಿ ಬಂದು ಕಲಿಬಾರ್ದು ಅಂತೇಳಿ ಸ್ವಲ್ಪ ಕ್ರಾಸ್ ಮಾಡಿ ಹಚ್ಚಿನಿ ಸರ್. ನಾರ್ಮಲ್ ಬದಿನಿ ಆದ್ರೆ 10 ಹಾಕ್ತಾರ್ರಿ, ಇದು ಆದ್ರೆ ಹೌದ್ರಿ. ಹೌದ್ರಿ. 1 ವರ್ಷದ ಗಿಡ ಆಗುತ್ತಾನ ಇದು ಪಕ್ಕಾ ರಿಜೆಕ್ಟ್. ನೀನು 100ಕ್ಕೆ 100 ರಿಜೆಕ್ಟ್ ನಾ ಹೇಳಕ್ಕ ಇದಾಗಲ್ರಿ. ಒಂದು ವರ್ಷದ ಗಿಡ ಆದ್ಮೇಲೆ ಇದ್ರದ್ದು ಏನನ್ನೋದು ಗೊತ್ತಾಗ್ಬಿಡ್ತಾರೆ ಚಕ್ಕ. ನೀರಿನ ಸಲಿಂದ ಏನು ಮಾಡ್ಕೊಂಡ್ರಿ ಸರ್? ನೀರಿನ ಸಲ ಡ್ರಿಪ್ ಐತೆ ಸರ್. ಡ್ರಿಪ್ಪಿನ ಮೂಲಕ ಕೊಡ್ತೀವಿ. 1 ಸಲ 2 ಸಲ. ಮತ್ತೆ ನಡಕ ಹರಿನೀರು ಬಿಟ್ಬಿಡ್ತೀವಿ ಸರ್. ಹಾಯಿ ನೀರು ಬಿಟ್ಟು ಎರಡು ಮಾಡ್ತೀನಿ ಸರ್. ಸರ್, ಇದು ಹೆಂಗೆ ನೀರು ಬಿಡೋ ತೇವಾಂಶ ನೋಡ್ಕೊಂಡ್ ಬಿಡ್ತಾರೆ? ಇದು ಭೂಮಿ ತೇವಾಂಶ ನೋಡ್ಕೊಂಡ್ಬಿಡ್ತೀವಿ ಸರ್. ಮ್ಯಾಲೆ ಒಂದು 1.5 ಇಂಚ್ 2 ಇಂಚ್ ಆರಿದ ಗಟ್ಲೆನ ಬಿಡ್ತೀವ್ರಿ. ಈಗ ಹರಿನೀರು ನಾವು ಹೆಚ್ಚಾಗಿ ಜೀವಾಮೃತ ಬಿಡುವತ್ನಾಗ ಹಾಯಿ ನೀರು ಬಿಡ್ತೀವ್ರಿ. ಇದಕ್ಕೆ ಉಳ್ಕೆ ಟೈಮ್ನಾಗ ಡ್ರಿಪ್ ಕೊಡ್ತೀವ್ರಿ. ಯಾಕಂದ್ರೆ ಡ್ರಿಪ್ನಾಗ ಜೀವಾಮೃತ ಹೋಗಲ್ರಿ. ಸಗಣಿ ಇದು ಇರ್ತೈತಲ್ಲ ಅದ್ರೊಳಗೆ ಪಾಸ್ ಆಗಂಗಿಲ್ರಿ ಡ್ರಿಪ್ನಾಗ. ಕೆಲವೊಬ್ರು ಸೋಸಿ ಪಾಸಿ ಬಿಡ್ತಾರೆ, ಅಷ್ಟಕ್ಕೊಂದು ಕಷ್ಟ ಬಿಡಾಗಿಲ್ಲ ನಾವು. ಈ ಡೈರೆಕ್ಟ್ ಆಗಿ ನಾವು ಹಾಯಿ ನೀರಿನಾಗ ಬಾಕೆಟಲ್ಲಿ ತುಂಬಿ ಹಾಕಿ ಜೀವಾಮೃತ ಕೈ ಬಿಟ್ಬಿಡ್ತೀವಿ. ಮತ್ತೇನಿಲ್ರಿ ಇದಕ್ಕೆ. ಆಮೇಲೆ ಸಗಣಿ ಗೊಬ್ಬರ, ಸಗಣಿನ ಹಸಿ ಸಗಣಿನ ಕೈ ಬಿಡ್ತೀವ್ರಿ. ಈ ಸರ್ಕಾರಿ ಗೊಬ್ಬರ ಇಲ್ಲ ಬಿಡ್ರಿ. ನನಗೆಲ್ಲ 5 ವರ್ಷ ಆತ ಅದ್ರದ್ದು ಸವಾಸನ ಇಲ್ಲ ತಾಕ. ಆಮೇಲೆ ಈ ಬದ್ನಿಗೆ ಯಾವ್ದಾರು ರೋಗ ಬಂದ್ರೆ ನಾನು ಹೆಚ್ಚಾಗಿ ಇದಕ್ಕೆ ಎಣ್ಣೆ ಹೊಡಿಯೋದು ಈ ಬೇವಿನ ಎಣ್ಣೆ 50 ml ಕಡಿಮೆ ರೇಟಿಂದ ಕ್ಲೋರಾಪೈಪಸ್ ಅಂತ ಬರುತ್ತೆ. ಅದು ಏನೋ ಅಪಾಯ ಅಲ್ಲ, ಅಷ್ಟೊಂದು ವಿಷ ಕಡಿಮೆ ಇರ್ತಾರೆ. ಅದನ್ನು ಮಿಕ್ಸ್ ಮಾಡಿ ಹೊಡಿತೀನಿ, ಕಂಟ್ರೋಲ್ ಆಗಿಬಿಡುತ್ತೆ. ಆಮೇಲೆ ಈ ಜೀವಾಮೃತನ ಒಂದು ಟಾಕಿಗೆ 1 ಲೀಟರ್ ಹಾಕಿ ಅದನ್ನು ಹೊಡಿತೀವ್ರಿ. ಆಮೇಲೆ ನಮ್ಮದು ಒಂದು ಇದು ಆಕಳು ಇದಿರ್ತಾರೆ. ಇದರಿಂದ ಈ ಮುಂದೆ ಒಂದು ಉಚ್ಚಿ ಗುಂಡಿತ ಬರ್ತಾರೆ. ಆ ಉಚ್ಚಿ ಗುಂಡಿನ ಒಡೆದು ಒಂದು 5 ಲೀಟರ್ ಆ ಉಚ್ಚಿ ತೆಗೆದಿಟ್ಕೊಂಡಿವ್ರಿ. ಅದನ್ನೊಂದು 15 ದಿನಕ್ಕೊಮ್ಮೆ ಒಂದು 50 ml ಒಂದು ಟಾಕಿಗೆ ಹಾಕಿ 1-3 ಟಾಕಿ ಸಿಂಪಡಿಸ್ದು. ಹಂಗಾಗಿ ಗಿಡ ಇಷ್ಟೇ ಇದೆ ಅದು. ಸರಿ ಸರ್, ಹಂಗಂದ್ರೆ ನಿಮ್ಗೆ ರೋಗ ಕೀಟದ ಸಮಸ್ಯೆ ಜಾಸ್ತಿ ಏನಿಲ್ಲ? ಇಲ್ರಿ, ಅದ್ರ ಬಗ್ಗೆ ಹೊಡೆದಾಗ ಕಂಟ್ರೋಲ್ ಆಗತ್ತೆ. ಈಗ ರೋಗ ಕೀಟ ಒಮ್ಮೆ ಯಾವಾಗ ಬಂದು 2 ಕಾಯಿ ತಿಂತತ್ರೆ ತನ್ನಷ್ಟಕ್ಕೆ ತಾನ ಹೊರಟೋಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸಲ್ಲ. ತಿನ್ರಿ, ಅವು ತಿನ್ಲತ್ತನ ಸುಂಬಿಟ್ಟೇನಿ. ಈಗ ಅದನ್ನ ರೂಢ ಕೆಡವಿದ್ವಿ ಅಂದ್ರೆ ಒಂಥರ ಕುಡಿಯೋರಿಗೆ ಚಟ ಹೆಂಗಿರ್ತಾರೆ ಹಂಗೆ ಈ ಪೀಕಿಗಿನ ಹಂಗಾಗತ್ತಾರೆ. ಹಗಲೆಲ್ಲ ಎಣ್ಣೆ ಹೊಡಕತ್ತಾರೆ. ಗಿಡ ಚಂದ ಕಂಡಾಗೆಲ್ಲ ಹೊಡ್ಯಾದಾರೆ ನಾವು ಎಣ್ಣೆನ. ಅದಕ್ಕೆ ರೋಗ ಹೋಗತ್ರಿ ಸ್ವಲ್ಪ ದಿವ್ಸಕ್ಕೆ. ಆ ರೋಗ ನಮಗೆ ಬರ್ತದೆ. ಸಾಲ ಮಾಡಿರ್ತೇವಲ್ಲ ನಾವ ಹೆಸರು ಹಿಡ್ಕೊಂಡು ಆ ರೋಗ ನಮಗೆ ಬರ್ತದೆ. ಇದು ಸತ್ಯನೇ ರೀ. ಹಂಗಾಗಿ ಯಾವುದು ಹೊಡ್ಯಾಗಲ್ರಿ ನಾನು. ಈಗೆಲ್ಲ ಬಾಳೆ ಗಿಳಿ ಎಲ್ಲ ಭಾರಿ ಇಳುವರಿ ತೆಗ್ದೀನಿ ರೀ. ಭಾಳ ಚಲೋ ತೆಗ್ದೀನಿ. 8ರಿಂದ 15 kg ಮಟ್ಟ ಬಂದತ್ರಿ. 8ರಿಂದ? ಹೌದ್ರಿ. ಎಲ್ಲ ಸಾವಯವದಾಗ. ಸರ್, ಈಗ ಇದು ಎಷ್ಟು ಗಿಡ ಕುಂದರ್ಸಿ ಸರ್? ಎಷ್ಟು ಎಕರೆಗೆ ಎಷ್ಟು ಗಿಡ ಕುಂದರ್ಸಿ? ಇದು ಒಂದು 13 ಗುಂಟೆ ಐತ್ರಿ ಇದು. ಮತ್ತು ತೆಂಗಿನ ಗಿಡ ಅವು ಇರೋದಕ್ಕೆ ನಾನು 250 ಗಿಡ ಕುದಿಸಿ ನೋಡ್ರಿ. 13 ಗುಂಟೆ ಅದೊಳಗೆ. 13 ಗುಂಟೆ. ಯಾವಾಗ ನಾಟಿ ಮಾಡಿತ್ತು ಸರ್? ಈಗ ಆಗಸ್ಟ್ ಕೊನೆಗೆ ರೀ. ಆಗಸ್ಟ್ ಕೊನೆಗೆ. ಯಾವಾಗ ಫಸಲ್ ಕೊಡಕ್ಕೆ ಶುರು ಆಯ್ತು ಸರ್? ಇದು ಒಂದು ಹಚ್ಚಿಂದ ಒಂದು 2 ತಿಂಗಳಿಗೆ ಚಲೋ ಆತ್ರಿ. ಹಚ್ಚಿಂದ 1 ತಿಂಗಳಿಗೆ ಚಲೋ ಆಯ್ತು. ಹೂವು ಕಾಯಿ ನಾ ಹರಿದು ಹೋಗಿದ್ರಿ ಅವನ್ನ ಗಿಡ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ಕೆ. ಈಗ ಆಲ್ರೆಡಿ ಒಂದು 1.5 ತಿಂಗಳಿಂದ ಹರಿತೀನಿ. ವಾರಕ್ಕೆ 1 ಬಾಕ್ಸ್ 2 ಬಾಕ್ಸ್ ಬರ್ತೀರಿ. 1 ಬಾಕ್ಸ್ ಬರ್ತಾ 500 ರೂಪಾಯಿ ಹಾಕೋ ಸಾಕ್ರಿ ನನಗೆ. ಈಗ ಅದೇ ಮುಂದೆ ಅದು ತಾನ ಬರ್ತೀರಿ. ಅದು ಈ ಗಿಡ ಬರ್ತಾನೆ ಭರವಸೆ ನನಗೈತ್ರಿ. ಓಕೆ ಸರ್, ನಿಮ್ಮ ಫಸ್ಟಿಗೆ ಹೂ ಉದ್ರದ ಸಮಸ್ಯೆ ಅಂಥದ್ದೇನಾದ್ರೂ ಆಗಿತ್ತೆ? ಆಗಿತ್ತು ರೀ. ಅದು ಹವಾಮಾನದ ಮ್ಯಾಗ್ರಿ. ಅದು ಹೂವಿಗೆ ಉದುರೋದಕ್ಕೆ ಯಾವ್ದು ಎಣ್ಣೆ ಹೊಡೆದು ಹೂ ಉದುರುದು ನಿಲ್ಲುವಂಗಿಲ್ರಿ. ನಮಗೆ ಹೇಳ್ತಾರ ಅವ್ರು. ನಾವು ಕೈ ಬಿಡ್ಬೇಕಾವತ್ನಾಗ. ಅತಿ ಹೂ ಉದುರಕತ್ತಪ್ಪಂದ್ರೆ ನಮ್ಮ ಜೀವಾಮೃತನ ಸಿಂಪಡಣೆ ಮಾಡಿದ್ರೆ ನ್ಯಾಸ್ ಬರ್ತಾರೆ. ಕಾಯಿ ಹೂ ಉದುರೋದು ನಿಲ್ತೈತಿ. ಅದು ಮಂಜು ಬೀಳುತ್ತಲ್ರಿ ಒಂದೊಂದು. ಈ ಹವಾಮಾನದ ಈ ವರ್ಷ ಯಾವುದು ನಿರೀಕ್ಷೆ ಮಾಡಂಗಿಲ್ಲ ಅಂತ ಹೇಳಿದ್ನಲ್ಲ, ಆ ಟೈಪ್ ಹೂ ಉದುರುತ್ರಿ.
ಉದುರಿದ್ದು ಹೋಳಿ ಮತ್ತೆ ಹಿಡ್ಕೊಂತತಿ ಮತ್ತೆ. ಓಕೆ ಸರ್, ಈಗ ನೀವು ಇದು ಮುಳು ಬದ್ನಿಕಾಯಿ ಅಂತೀರಾ ಏನು ಮಾಮೂಲಿ? ಇದು ಸಾಪ್ ಬದ್ನೆ ರೀ. ಇದ್ರೊಳಗೆ ಒಂದು ಈಗ ಅವ್ರು ನಾವು ಮುಲಿ ಮನೆ ಸರ್ಗೆ ಕೇಳ್ಬೇಕಂತ ನನಗೆ ಟೈಮ್ ಸಿಕ್ಕಿಲ್ಲ. ಇಷ್ಟು ದಿವಸ ಸಾಪ ಬಂದಿತ್ತು ಕಾಯಿ. ಈಗ ಒಂದ ಗಿಡದಾಗ ಒಂದು ಕಾಯಿ ಸಾಪ್ ಬಂದ್ರೆ ಒಂದು ಕಾಯಿ ಮುಳ್ಳು ಬರ್ತಾರೆ. ಅದ್ರ ವಿಶೇಷ ಏನು ಅನ್ನೋದು ಗೊತ್ತಾಗಲ್ಲ. ಅದು ನೈಸರ್ಗಿಕದ್ದು ಏನು ಅನ್ನೋದು ಗೊತ್ತಾಗಲ್ಲ ರೀ ನಮ್ಗೆ. ಇದು ಹೆಂಗ್ರಿ ಇಲ್ಲಿ ಮಾರ್ಕೆಟಿಂಗ್ ಇದು ಇದೇ ಕಾಯಿ ಡಿಮ್ಯಾಂಡ್ ಅದಲ್ರಿ? ಇದಕ್ಕೆ ಡಿಮ್ಯಾಂಡ್ ಐತೆ ರೀ. ಒಂದು 10-20 ರೂಪಾಯಿ 50 ರೂಪಾಯಿ ಮಟ್ಟ ಇದಕ್ಕೆ ಜಾಸ್ತಿ ಮಾಡಿರ್ತಾರೆ ಅವ್ರ. ಆಮೇಲೆ ಇನ್ನೂ ಒಂದು ಏನೈತೆ ಅಂದ್ರೆ ನಾ ಸಾವಯವ ಬೆಳೆದು ತಂದಿನಂದ್ರೆ ಅಲ್ಲಿ ಮಾರ್ಕೆಟ್ನಾಗ ನಂಬಂಗಿಲ್ರಿ ನಮ್ಮನ್ನ. ನೀ ಸಾವಯವದಾಗ ಬೆಳಿ ಬಂಗಾರ ಸುವರ್ಣ ಬಸ್ ನೀರ ಹಾಕೋದಕ್ಕೆ ಅದು ನಮಗೆ ಗೊತ್ತಿಲ್ಲ. ಮಾಲ್ ಚಂದ ಇರ್ಬೇಕಂತಾರೆ. ಆ ಮಾರ್ಕೆಟಿಂಗ್ ಒಂದಿಲ್ಲಲ್ರಿ. ನನಗೆ ನನ್ನ ಮನಸ್ಸಿಗೆ ತೃಪ್ತಿ ಮಾಡ್ಕೊಳಕ್ಕೆ ನಾ ವಿಷ ಹಾಕಿದಾಗ ಬೆಳೆದು ಜನರಿಗೆ ಹಾರ ಕೊಡ್ತೀನಲ್ಲ, ಆ ಪರಮಾತ್ಮ ನೋಡಲಿ ನನಗೆ ಯಾವ ರೀತಿನಾರು ಯಾವ ಕಡೆಗಾರ ಕೊಡ್ತಾನೆ ಬಿಡು ಅಂತೇಳಿ ಇದನ್ನ ನಂಬಿಕೊಂಡೇನಿ ರೀ. ಈ ಫರ್ಟಿಲೈಸರ್ ಒಳಗೆ ಬೆಳೆದ್ರೂ ಅಷ್ಟ ಇಳುವರಿ ಬರ್ತಾರೆ, ಈ ಸಾವಯವಾಗ ಬೆಳೆದ್ರೂ ಅಷ್ಟ ಇಳುವರಿ ಬರ್ತಾರೆ. ಈ ಸಾವಯವಾಗ ದಡಕ್ನ ಇಂಪ್ರೂವ್ಮೆಂಟ್ ಆಗಂಗಿಲ್ಲ ರೀ, ಸ್ಲೋ ರೀ. ಈಗ ಅದು ಒಂದು 3 ವರ್ಷ ಆದ ನಂತರ ಫಾಸ್ಟ್ ಇರ್ತೈತಿ ರೀ. ಇದು ನಂಬಿಟ್ಟೆ ನಾನು ಈಗ. ಬದ್ನಿ ಒಳಗನ ಜಗ್ ನಾನಾ ನಮ್ನಿ ತಳಿಗಳದಾವ್ರಿ. ಲೋಕಲ್ದಾಗ ಇದೇ ಡಿಮ್ಯಾಂಡ್ ಅದು. ಇದು ಡಿಮ್ಯಾಂಡ್ ಇರ್ತಾರೆ. ಆಮೇಲೆ ಇದ್ರ ಕಲರ್ನು ಚೆನ್ನಾಗೈತೆ ಸರ್. ಇದು ಕಲರ್ ಚೆನ್ನಾಗಿರ್ತೈತ್ರಿ. ಆಮೇಲೆ ನಾನೊಂದು ಬಾಕ್ಸ್ ಅವರು 400 ರೂಪಾಯಿ ಆದ್ನಂದ್ರೆ ನಂದು 500 ರೂಪಾಯಿ ಆಗಿರ್ತೈತ್ರಿ. ಅದನ್ನು ಮಾರ್ಕೆಟ್ನಾಗ ನಾನು ಪರೀಕ್ಷೆ ಮಾಡಿ ನೋಡಿ ಗೊತ್ತಾಗ್ತಾರೆ ನನಗೆ. ಅಂದ್ರೆ ಈಗ ಎಷ್ಟು ಮಾಡಿರಿ ಸರ್ ರೊಕ್ಕ ಇಲ್ಲಿ ತನಕ? ಇದಕ್ಕೆ ಎಷ್ಟು ಖರ್ಚು ಮಾಡಿರಿ? ಒಂದು ಗಿಡಕ್ಕೆ ಎಷ್ಟು ಬಿತ್ತು? ಎಲ್ಲ ಕುಂದ್ರಸಕ್ಕೆ ಎಷ್ಟು ಖರ್ಚು ಬಂತು? ಇಲ್ಲಿವರೆಗೆ ರೊಕ್ಕ ಎಷ್ಟು ಮಾಡಿರಿ ಸರ್? ನೋಡ್ರಿ ಸರ, ಇವು 30 ರೂಪಾಯಿಗೆ ಒಂದು ಸಸಿರೆ. ಮತ್ತು ನಮಗೆ ಇಲ್ಲಿ ಬರೋಕೆ ಒಂದು 5 ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ 35 ರೂಪಾಯಿ ಬಿದ್ದೈತೆ ರೀ. ಹಚ್ಚೋದೇನ್ರಿ ನಾವು ಮನೆಯಾರ ಹಚ್ಚಿವಿ. ಇಷ್ಟು ಗಿಡಕ್ಕೆ ಏನೋ ಲೇಬರ್ ಇರೋಂಗಿಲ್ಲ. ಹಚ್ಚಿ ಕಳೆ ಕಸ ಒಂದು ಪವರ್ ವಿಡರ್ ಗಾಡಿ ಐತ್ರಿ. ನಡಕ್ಕೆ ಹುಲ್ಲು ಬೀಳ್ಕೊಡೋದಿಲ್ಲ. ನಾವು ಹುಲ್ಲು ತೊಗೊಂಡು ಇದನ್ನು ವ್ಯವಸಾಯ ಮಾಡೇನ್ರಿ. ಆಮೇಲೆ ಇವಕ್ಕೆ ಒಂದು 7,000 ರೂಪಾಯ್ದು ಇವನ್ ತಂದು ಹಾಕೀನಿ. ಗಳ ಹಾಕೀನಿ ಬಂಬ್. ಅದೊಂದು 7, ಅದೊಂದು ಮೊದ್ಲಾಗ ಅಗಿದೊಂದು 7,000, ಒಂದು 14,000 ಖರ್ಚಾಗಿತ್ತು ರೀ. ಈಗ ನಾನು ಸುಮಾರು ಒಂದು 5,000-6,000 ರೂಪಾಯ್ದು ಮಾರೀನಿ ರೀ. ಈಗ ಮತ್ತೆ ಇನ್ನು ಬೆಳಕ್ರಿ ಇನ್ನು ಶುರು ಆಕತ್ರಿ. ಇನ್ನು ಪಕ್ಕ ಈ ಮಾರ್ಚ್ ಏಪ್ರಿಲ್ದಾಗ ಇದಕ್ಕೆ ಬದ್ನಿಕಾಯಿ ಸ್ವಲ್ಪ ಡಿಮಾಂಡ್ ಇರ್ತೈತ್ರಿ. ಅವಾಗ 2 ಬಾಕ್ಸ್ ಬಂದ್ರೂ ಒಂದು 1,000 ರೂಪಾಯಿ ಇರ್ತದೆ. ಅಂದ್ರೆ ನಿಮ್ಗೆ ವರ್ಷ ಪೂರ್ತಿ ಯಾವಾಗ ಒಟ್ಟ ಬೆಳೆ ಇರ್ತೀರಿ, ವರ್ಷ ಪೂರ್ತಿ ಇರ್ತೀರಿ. ಈಗ ಇದನ್ನ ಹುಡ್ಡಿಕಾಡಿ ಅಂತ ಅರ್ಥಕ್ಕೆ ತೊಗೊಂಬಂದದ್ದ ವರ್ಷ ಪೂರ್ತಿ ಇರ್ಬೇಕಂತ ಹೇಳಿ. ಈಗ ಮೊನ್ನೆ ನೋಡ್ರಿ ದೀಪಾವಳಿ ಸೀಸನ್ನಾಗ 1,800 2,000 ರೂಪಾಯಿ ಒಂದು ಬಾಕ್ಸ್ ಮರೈತ್ರಿ. ಒಂದು ತಿಂಗಳು ಹೌದ್ರಿ, ಒಂದು ತಿಂಗಳು ಕಂಟಿನ್ಯೂ ಇತ್ತು ರೇಟ್. ಅಂತ ಹೊತ್ನ್ಯಾಗ ದಿವಸ 2 ಬಾಕ್ಸ ಬರಲಿ ಸರ. 2,000 ರೂಪಾಯಿ ರೇಟ್ ಬ್ಯಾಡ್ರಿ, 1,000 ರೂಪಾಯಿ ರೇಟ್. ಒಂದು ತಿಂಗಳು ಹಂಗೆ ಬಂದ್ರೆ ಏನಾಗತ್ತೆ ರೀ, 16 ಗುಂಟೆಕ್ಕೆ ದಿವಸ 2,000 ರೂಪಾಯಿ ಆದ್ರೆ ಒಂದು 60-30 ದಿವಸಕ್ಕೆ ಒಂದು ಕಮ್ಮಿ 30-60-70 ರೂಪಾಯಿ ರೊಕ್ಕ ಆಗುತ್ತೆ. ನಾನು ಇದ್ರಾಗ 13 ಗುಂಟೆದಾಗ 1 ವರ್ಷಕ್ಕೆ 60-70 ರೂಪಾಯಿ ಬೇರೆ ಬೆಳೆ ತೆಗಿಯೋಕ್ಕಾಗತ್ತೇನ್ರಿ? ಕಷ್ಟ ಇದೆ ಸರ್. ಕಷ್ಟ ಇರ್ತೈತೆ ರೀ ಅದು. ಮತ್ತು ಸಾವಯವದಾಗ ಅಂದ್ರೆ ಕಷ್ಟ ಇರ್ತೈತೆ ರೀ. ಒಂದು ತಿಂಗಳು ರೇಟ್ ಸಿಕ್ಕರೆ ಸಕ್ರೆ ವರ್ಷದ್ದು ಪೂರ್ತಿ ಅದ್ರ ಬರ್ತದೆ. ಇನ್ನು ಉಳ್ಕೆದಾಗ 300-400 ರೂಪಾಯಿ ಫಿಕ್ಸ್ ಇರುತ್ತೆ. ಅವಾಗ ಅದೂ ಲೆಕ್ಕ ಹಾಕಿದ್ರೆ ಅದು ದೂರ ಹೋಗತ್ರಿ. ಲೆಕ್ಕ ಹೇಳಿಬಿಟ್ರೆ ದೂರ ಹೋಗುತ್ತೆ. ಆದ್ರೆ ಈ ಲೆಕ್ಕ ಹೇಳ್ದಂಗೆ ಆಶಾ ಮಾಡಿ ಏನಾರು ಮಾಡಿ ದಡಗ್ನ ಬರ್ಬೇಕಂತ ಬೆಳೆಯಕ್ಕೆ ಹೋಗ್ತಾರಲ್ಲ, ಅಲ್ಲಿ ಫೇಲ್ ಹಾಕಿ ನಾವು ರೈತರು. ಹಂಗಾಗಿ ನಿಧಾನವಾಗಿ ಆರಾಮಾಗಿ. ಆಮೇಲೆ ಈ ಭೂಮಿ ಒಳಗೆ ನಾವು ಬೆಳಿತೀವಲ್ಲ ಸರ, ಒಂದೇ ಬೆಳೆ ಮೇಲೆ ಅವಲಂಬನ ಇಡಬಾರ್ದ್ರಿ. ಅದು ಒಂದು ಬೆಳೆ, ಇದು ಒಂದು ಬೆಳೆ, ಇದು ಒಂದು ಬೆಳೆದ್ರಂದ್ರೆ ನಾವು ದಿವಸ ಕೆಲಸನೇ ಇರುತ್ತೆ, ದಿವಸ ರೊಕ್ಕನ ಬರ್ತಾ. ಆಮೇಲೆ ನಿರುದ್ಯೋಗಿತನ ಕಡಿಮೆ ಆಗತ್ತೆ ರೀ. ಆಮೇಲೆ ಇವತ್ತು ನಾನು ರೈತರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ನೀವು ಒಕ್ಕಲ್ತನ ಮಾಡೋದ ಕರೆಯವಾಗಿದ್ರೆ 1 ಎಕರೆ ಹೊಲಕ್ಕೆ 1 ಆಕಳ ಕಟ್ರಿ ಅಂತೀನಿ ರೀ. ಏನ್ರಿ 4 ಎಕರೆ ಇದ್ರೆ 4 ಆಕಳ ಕಟ್ರಿ. 1-2 ವರ್ಷದಾಗ ಇಂಪ್ರೂವ್ಮೆಂಟ್ ಹಾಕಿರಿ. ಅದು ಆಕಳದಾಗ ಮಹತ್ವ ಐತೆ. ಆಕಳ ಮಸಡಿ ನೋಡಿದ್ರೆ ನಮಗೆ ಹೆಂಗಾರ ನಮಗೆ ರೊಕ್ಕ ಬರ್ತಾವ್ರಿ. ಒಟ್ಟು ಎತ್ಲಾಗ ಸೇರ ಬರ್ತ ನೋಡ್ರಿ. ಇದು ಸತ್ಯನೇ. ಇದು ನಂಬಿಟ್ಟಿನ ಪೂರ್ತಿ ನಂಬಿಟ್ಟಿನಿ. ಮೊದಲಿದ್ದನ್ನು ನಾವು ದನ ಕರ ಕಟ್ಕೊಂತ ಒಕ್ಕಲ್ತನ ಮಾಡ್ಕೊತ ಬಂದವರು. ನಾವು ನಡ್ಬರ್ಕ ದನ ತೆಗೆದು ಅದ್ರ ಕಷ್ಟನ ಅನುಭವಿಸಿದೆ. ಈಗ ಮತ್ತೊಂದು 4-5 ವರ್ಷದಿಂದ ನಾ ದನ ಕಟ್ಕೊಂಡು ಒಕ್ಕಲ್ತನ ಮಾಡಕತ್ತೀನಲ್ಲ,
ಭಾಳ ಚಲೋ ಅನಿಸೈತೆ ರೀ. ಓಕೆ ಸರ್. ಸರ್ ನೀವು ಇಷ್ಟೊತ್ತು ನಮಗೆ ಈ ಕಸಿ ಬದನೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಹೇಳಿ ಸರ್. ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರಾ, ಇದು ಹೆಂಗೆ ಬರ್ಬೋದು, ಹೇಗೆ ಬರ್ಬೋದು, ಮತ್ತು ಇದೇ ಏನಕ್ಕೆ ಬೆಸ್ಟು ಅಂಥೇಳಿ ನೀವು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದ. ನಮಸ್ಕಾರ ಸರ್. ನಮಸ್ತೆ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ನಿಂಗಪ್ಪ ಅವರು ಹೇಳ್ತಾ ಇದ್ರು, ನಾನು ಮುಲಿಮನಿ ಸರ್ ಅವರಿಗೆ ಭೇಟಿ ಆದಮೇಲೆ ಅಲ್ಲಿಂದ ಕಸಿ ಬದನೆಗಳನ್ನು ತರಿಸ್ಕೊಂಡು ಇವಾಗ ಬೆಳೀತಾ ಇದ್ದೀನಿ. ಕೆಳಗಡೆ ರೆಂಬೆಗಳನ್ನೆಲ್ಲ ತೆಗೆದು ಗಿಡ ಥರ ಇದನ್ನು ಹಬ್ಬಿಸಿ ಇವಾಗ ಬೆಳೀತಾ ಇದ್ದೀನಿ. ಸದ್ಯಕ್ಕೆ ನನಗೆ ಇದರಿಂದ ಒಂದು 6-7 ಸಾವಿರ ಲಾಭ ಸಿಕ್ಕಿದೆ. ಮುಂದೆ ನೋಡಬೇಕು, ಯಾಕಂದರೆ ಇದು ಈಗ 6 ತಿಂಗಳಾಗಿದೆ. ವರ್ಷ ನಾನು ಬೆಳೆದ್ನಂತಂದರೆ ಇದ್ರದ್ದು ಏನಿದೆ ಇನ್ನೂ ಕಂಪ್ಲೀಟಾಗಿ ನಮಗೆ ಗೊತ್ತಾಗುತ್ತೆ ಅಂತೇಳಿ ಅವರು ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡ್ತಾಯಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕಲ್ಪಿಸಿಕೊಟ್ಟಂತಹ ಶ್ರೀ ಸಿರಾಜ್ ಮುಲಿಮನಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.